ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹರನ್ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಬರ್ತಕ್ಕಂಥ ಡೆಲಿವರಿ ಬಾಯ್ಸ್ಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಯಾವ ಒಂದು ಕಂಪ್ನಿಲಿ ಕೆಲಸ ಮಾಡಬೇಕು, ಯಾವ ಕಂಪ್ನಿಲಿ ಚರ್ನ್ ಮಾಡ್ಬೋದು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋಣ, ಇಲ್ಲ ಪೋರ್ಟರ್ ಮಾಡೋಣ, ಇಲ್ಲ ಪಾರ್ಸಲ್ ಮಾಡೋಣ, ಗೊಂದಲ ಇರುತ್ತೆ ಅವರಿಗೆ ಸುಮಾರು ಜನಕ್ಕೆ. ಅದಕ್ಕೋಸ್ಕರ ಯಾವ್ದು ಮಾಡಿದರೆ ಬೆಸ್ಟು, ಯಾವುದ್ರಲ್ಲಿ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು, ಯಾವುದೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ನಮ್ಮ ಕಡೆಯಿಂದ ರಿಕ್ವೆಸ್ಟ್. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ, ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲಿಗೆ ನಾನು ಪೋರ್ಟರ್ಗೆ ಬರ್ತೀನಿ. ಪೋರ್ಟರಲ್ಲಿ ಏನಪ್ಪ ಅಂದರೆ ನಿಮಗೆ ಬೆನಿಫಿಟ್ಟು ಅಮೌಂಟ್ ಜಾಸ್ತಿ ಕೊಡ್ತಾರೆ ಕಿಲೋಮೀಟ್ರಿಗೆ. ಡೆಲಿವರಿ ಫೀಲ್ಡಲ್ಲಿ ಎಲ್ಲ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಬರೋದು ಪೋರ್ಟರಲ್ಲೇ. ಇದು ಒಂದು ಬೆಸ್ಟ್ ಅಮೌಂಟ್ ಇರೋಂಥ ಒಳ್ಳೆ ಚೆನ್ನಾಗಿದೆ. ಯಾಕೆಂದರೆ ಪೋರ್ಟ್ರಲ್ಲಿ ಮ್ಯಾಕ್ಸಿಮಮ್ 12 ರೂಪಾಯಿ ಮೇಲೇ, 12 ರೂಪಾಯಿಂದ 20-25 ರೂಪಾಯಿವರೆಗೂ ಕಿಲೋಮೀಟ್ರಿಗೆ ಬರುತ್ತೆ. 25 ರೂಪಾಯಿ 30 ರೂಪಾಯಿ ಎಲ್ಲಿ ಬರುತ್ತೆ ಅಂದರೆ ಮಾರ್ಕೆಟ್ ಸರೌಂಡಿಂಗ್ ಲೋಕಲ್ ಆರ್ಡ್ರ್ಗಳಿಗೆ ಬರುತ್ತೆ. 50 ರೂಪಾಯಿವರೆಗೂ ಬರುತ್ತೆ. ಯಾಕೆಂದರೆ 2 ಕಿಲೋಮೀಟ್ರಿಗೆ ಅಲ್ಲಿ 100 ರೂಪಾಯಿ 80 ರೂಪಾಯಿ ಬರುತ್ತೆ ಆರ್ಡ್ರ್ಗಳಿಗೆ. ಆ ಲೆಕ್ಕ ನೋಡ್ಕೊಂಡ್ರೆ ಕಿಲೋಮೀಟ್ರಿಗೆ 40 ರೂಪಾಯಿ 50 ರೂಪಾಯಿವರೆಗೂ ಬರುತ್ತೆ. ಬಟ್ ನಾವು ಔಟ್ಸೈಡು ಸಿಟಿಯಿಂದ ಹೊರಗಡೆ ತೊಗೊಂಡ್ರೆ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲೆಲ್ಲ ತೊಗೊಂಡ್ರೆ 15 ರೂಪಾಯಿ 12 ರೂಪಾಯಿ ಕಿಲೋಮೀಟ್ರ್ ಪಕ್ಕ ಅಮೌಂಟ್ ಕೊಟ್ಟೇ ಕೊಡ್ತಾನೆ. ಯಾಕೆ ಎಲ್ರಿಗೂ ಗೊತ್ತಿರೋ ವಿಚಾರ, ಪೋರ್ಟ್ರಲ್ಲಿ ಜಾಸ್ತಿ ಕೊಡ್ತಾನೆ. ಹಂಗಾಗಿ ಪೋರ್ಟ್ರಲ್ಲಿ ಒಂದು ಐ ಡಿ ಅಥವಾ 2 ಐ ಡಿ ಇದ್ದರೆ ಬೆನಿಫಿಟ್ಟು. ಒಂದಕ್ಕಿಂತ 2 ಐ ಡಿ ಇಟ್ಕೊಳ್ಳೋದು ಬೆಸ್ಟು. ಯಾಕೆಂದರೆ ಒಂದೇ ರೂಟ್ ಏನಾದ್ರು 2 ಆರ್ಡ್ರ್ ಬಿದ್ದರೆ ನಿಮಗೆ ಸಿಟಿ ಒಳಗಡೆ ಎಲ್ಲ ಹೋಗಿ ಅಲ್ಲಿ ಇಲ್ಲಿ ಟ್ರಾಫಿಕಲ್ಲಿ ಒದ್ದಾಡೋದಕ್ಕಿಂತ ಒಂದೇ ರೂಟ್ 2 ಆರ್ಡ್ರ್ ಎತ್ಕೊಂಡು ಹೋದರೆ ನಿಮ್ಗೆ ಆರಾಮಾಗಿ ಟೈಮ್ ಸೇವ್ ಆಗುತ್ತೆ. ಆನ್ ದ ವೇಲಿ 2 ಆರ್ಡ್ರ್ ಡೆಲಿವರಿ ಆಗುತ್ತೆ, ಅಮೌಂಟ್ ಕೂಡ ವರ್ಕೌಟ್ ಆಗುತ್ತೆ. ಹಾಗಾಗಿ ಬೇಗ ಅರ್ನಿಂಗ್ಸ್ ಟಾರ್ಗೆಟ್ ಕ್ಲಿಯರ್ ಮಾಡ್ಬೋದು. ಸಿಂಗಲ್ ಐ ಡಿ ಇಟ್ಕೊಂಡು ಪೋರ್ಟ್ರಲ್ಲಿ ಮಾಡಿದ್ರೆ ತುಂಬ ಕಷ್ಟ. ಅದು ಕೊಡ್ತಕ್ಕಂಥ ಸಣ್ಣ ಪುಟ್ಟ 60, 70, 100 ರೂಪಾಯಿ ಎಲ್ಲಿ ಕೊಡ್ತಾ ಇರ್ತಾನೆ ನಾವು ಎತ್ಕೊತಾ ಇರಬೇಕು, ಹೋಗ್ತಾ ಇರಬೇಕು. ಯಾವ ಕಡೆ ಆಗ್ತಾನೆ ಆ ಕಡೆ ಹೋಗಬೇಕು. ಇಲ್ಲಿ ಮತ್ತೆ ರಿಟರ್ನ್ ಆರ್ಡ್ರ್ ಕೊಟ್ಟಿಲ್ಲ ಅಂದರೆ ಅಲ್ಲಿ ವೆಯ್ಟ್ ಮಾಡಬೇಕು, ಖಾಲಿ ಬರಬೇಕು. ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಪೋರ್ಟ್ರಲ್ಲಿ. ಅದಕ್ಕೋಸ್ಕರನೇ 2 ಐ ಡಿ ಇಟ್ಕೊಂಡು ಅಟ್ಲೀಸ್ಟ್ ಒಂದೇ ರೂಟ್ 2 ಆರ್ಡ್ರ್ ತಗೊಂಡು ಹೋದಾಗ ರಿಟರ್ನ್ ಆರ್ಡ್ರ್ ಇಲ್ಲದ ಖಾಲಿ ಬಂದ್ರೂ ಅಟ್ಲೀಸ್ಟ್ ನಿಮ್ಗೆ ಹೆಂಗೋ 2 ತಗೊಂಡು ಹೋಗ್ತೀರ, ಹೋಗ್ಬೇಕಾರೆ ವರ್ಕೌಟ್ ಆಗಿಬಿಡುತ್ತೆ. ಖಾಲಿ ಬಂದ್ರೂ ಲಾಸ್ ಆಗಲ್ಲ. ಬಟ್ ಸಿಂಗಲ್ ಆರ್ಡ್ರ್ ಮಾಡೋದ್ರಿಂದ ತುಂಬ ಲಾಸು. ಜಮಾನ್ದಲ್ಲಿ ನಾವೆಲ್ಲ ಸಿಂಗಲ್ ಐ ಡಿ ಇಟ್ಕೊಂಡು ಮಾಡ್ತಾ ಇದ್ದೋ, ಅವಾಗ ಏನು ವರ್ಕೌಟ್ ಆಗ್ತಾ ಇರಲಿಲ್ಲ. ಬೆಳಿಗ್ಗೆಯಿಂದ ನೈಟ್ವರೆಗೂ ಮಾಡ್ತಾಯಿದ್ದು. 15 ಅವರ್ ಡ್ಯೂಟಿ ಮಾಡಿದ್ರೆ 1,500 ಅರ್ನಿಂಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಈ ಥರ ಎಲ್ಲ ಕಷ್ಟ ಇತ್ತು. ಏನಕ್ಕೆ ಅವಾಗ ನಮಗೆ ಗೈಡ್ ಮಾಡೋರು ಯಾರು ಇರಲಿಲ್ಲ. ಯೂಟ್ಯೂಬಲ್ಲಿ ಈ ಥರ ಮಾಡಿ ಈ ಥರ ಅಂತ ಒಂದು ವಿಡಿಯೋ ಮಾಡೋಕ್ಕಾರಿರಲಿಲ್ಲ. ಏನೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಕೊಡೋರೇ ಇರಲಿಲ್ಲ. ಡೆಲಿವರಿ ಫೀಲ್ಡ್ ಬಗ್ಗೆ ಏನೇನು ಗೊತ್ತಾಗ್ತಿರಲಿಲ್ಲ. ಸುಮ್ಮನೆ ಬರಾಡ್ನೆಲ್ಲ ಎತ್ಕೊತಾ ಇದ್ದು, ಎಲ್ಲಿ ಕೊಡ್ತಾನೆ ಅಲ್ಲಿಗೆ ಹೋಗ್ತಾಯಿದ್ದು, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದು, ದಿನವೆಲ್ಲ ಕೂತ್ಕೊಂಡು ಆರ್ಡ್ರ್ ಬರ್ತಿರಲಿಲ್ಲ, ಮತ್ತೆ ಖಾಲಿ ಬರ್ತಾಯಿದ್ದು. ಈ ತುಂಬ ಬೇಜಾರಾಗ್ತಾಯಿತ್ತು. ಔಟ್ ಆಫ್ ಝೋನ್ ಹೋಗ್ಲಿಕ್ಕೆ ಬೇಜಾರಾಗ್ಬಿಡ್ತು ಕೊನೆಗೆ ಹೋಗ್ತಾ ಹೋಗ್ತಾ. ಯಾಕೆಂದರೆ ಇಲ್ಲಿಂದ ಏನು 500 ರೂಪಾಯಿ ಇಲ್ಲ 1000 ರೂಪಾಯಿ ಆರ್ಡ್ರ್ ಕೊಟ್ಟು ಕಳಿಸ್ಬಿಡ್ತಾನೆ ಬೆಂಗಳೂರಿಂದ ಆಚೆ. ರಿಟರ್ನ್ ಆರ್ಡ್ರ್ ಕೊಡೋಲ್ಲ. ಆರ್ಡ್ರ್ ಬರ್ತವೆ ಕೆಲವರೊಂದು, ಕೈ ಸಿಕ್ಕಲ್ಲ, ಯಾರು ಎತ್ಕೊಂಡ್ಬಿಡ್ತಾರೆ. ಈ ಥರ ವೆಯ್ಟ್ ಮಾಡಿ ಮಾಡಿ ಲಾಸ್ಟಲ್ಲಿ ಮನೆ ಖಾಲಿ ಬರಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ. ನಾನು 5-10 ಕಿಲೋಮೀಟ್ರ 60-70 ಕಿಲೋಮೀಟ್ರ್ ಹೋಗಿರ್ತೀವಿ ಎಲ್ಲೋ, ಅಲ್ಲಿಂದ ಮತ್ತೆ ಖಾಲಿ ಮನೆಗೆ ಬಂದರೆ ಏನು ವರ್ಕೌಟ್ ಆಗುತ್ತೆ. ಅಷ್ಟೆಲ್ಲ ಟೈಮ್ ವೇಸ್ಟು, ಬರೋಕ್ಕೆ ಟ್ರಾಫಿಕಲ್ಲಿ ತಲೆನೋವು, ಇಷ್ಟೆಲ್ಲ ಕಷ್ಟ ಇತ್ತು ಆ ಟೈಮಲ್ಲಿ. ಅದಕ್ಕೋಸ್ಕರನೇ ಈ ಲಾಂಗ್ ಆರ್ಡ್ರ್ ಬೇಡವೇ ಬೇಡ, ಮಾಡೋದೇ ಬೇಡ ಅಂತ ನಾವು ಬಿಟ್ಟಾಕ್ಬಿಟ್ಟಿದ್ದೀವಿ. ಲೋಕಲ್ ನೋಡ್ಕೊಂಡ್ರೆ ಬೆನಿಫಿಟ್ ಜಾಸ್ತಿ ಇದೆ ಪೋರ್ಟ್ರಲ್ಲಿ. ಯಾಕೆಂದರೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ಅಮೌಂಟ್ ಚೆನ್ನಾಗಿ ಕೊಡ್ತಾನೆ. ಯಾವುದೋ 1-2 ಪ್ರಾಬ್ಲಮ್ ಬರ್ಬೋದು. ಯಾಕೆಂದರೆ ಡೆಲಿವರಿ ಫೀಲ್ಡ್ ಅಂದರೆ ನಾವು ಮಾಡ್ತಕ್ಕಂಥ ಎಲ್ಲ ಆರ್ಡ್ರು 100% ಕರೆಕ್ಟಾಗಿರುತ್ತೆ ಅಂತ ಹೇಳೋಕ್ಕಲ್ಲ. ಒಂದು ಲೊಕೇಶನ್ ಚೇಂಜ್ ಆಗ್ಬೋದು, ಇಲ್ಲ ಕಸ್ಟಮರ್ ಫೋನ್ ಎತ್ತಲ್ಲ, ಸ್ವಿಚ್ ಆಫ್ ಬರ್ಬೋದು, ಮೆಟೀರಿಯಲ್ ದೊಡ್ಡದು ಕೊಡ್ಬೋದು, ಏನೋ ಒಂದು ಬರ್ತವೆ. ಅಡ್ಜಸ್ಟ್ ಮಾಡಿಕೊಂಡು ಫೇಷಿಯಲ್ಸಾಗಿ ಡ್ಯೂಟಿ ಮಾಡಿದ್ರೆ ಡೆಲಿವರಿ ಫೀಲ್ಡಲ್ಲಿ ಮುಂದೆ ಹೋಗ್ಬೋದು. ಇಲ್ಲಪ್ಪ ನನಗೆ ಏನು ಈ ತಲೆನೋವು 1-2 ಆರ್ಡ್ರ್ ಯಾವ್ದು ಮಾಡಿದ್ರು ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ ಅಂತವ ಟೆನ್ಷನ್ ತಗೊಂಡು ಈ ಫೀಲ್ಡೇ ಬೇಡ ಅಂತ ಬಿಟ್ಟೋದ್ರೆ ಏನೂ ಮಾಡೋಕ್ಕಾಗಲ್ಲ. ಡೆಲಿವರಿ ಫೀಲ್ಡ್ ಅಂದರೆ ಇವೆಲ್ಲ ಕಾಮನ್ ಬಂದೇ ಬರ್ತವೆ ಪ್ರಾಬ್ಲಮ್, ಸಣ್ಣ ಪುಟ್ಟವು. ಅವೆಲ್ಲ ಫೇಸ್ ಮಾಡಿ ತಾಳ್ಮೆಯಿಂದವ ಕೆಲಸ ಮಾಡ್ಕೊಂಡು ಹೋದರೆ ಖಂಡಿತ ಈ ಫೀಲ್ಡಲ್ಲಿ ಸೆಟಲ್ ಆಗ್ಬೋದು, ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಪೋರ್ಟ್ರಲ್ಲಿ ಇದೆ. ಪೋರ್ಟ್ರಲ್ಲಿ ಇತ್ತೀಚೆಗೆ ಆರ್ಡ್ರ್ ಬರ್ದಿರೋ ಕಾರಣ ಗೊತ್ತಿರೋರು ಎಲ್ಲರಿಗೂ ಮಾರ್ಕೆಟಲ್ಲೇ ಆರ್ಡ್ರ್ ಫುಲ್ ಡೌನ್ ಆಯಿತು. ಆಲ್ಮೋಸ್ಟು 15 ಡೇಸ್ ಏನು 1 ಮಂತೇ ಆಗ್ತಾ ಬಂತು. ಸಿಕ್ಕಾಬಟ್ಟೆ ಆರ್ಡ್ರ್ ಡೌನ್ ಆಗಿದೆ. 5 ಮಿನಿಟ್ಸ್ಗೆ 10 ಮಿನಿಟ್ಸ್ಗೆ ಒಂದು ಆರ್ಡ್ರ್ ಶೋ ಮಾಡ್ತಾಯಿದ್ದೀನಿ ಮಾರ್ಕೆಟಲ್ಲಿ. ಮುಂಚೆ ಸೆಕೆಂಡಿಗೆ ಒಂದು ಆರ್ಡ್ರ್ ಶೋ ಮಾಡ್ತಾ ಇದ್ದ, ಇವಾಗ 10 ಮಿನಿಟ್ಸ್ಗೆ ಒಂದು ಆರ್ಡ್ರ್ ಶೋ ಮಾಡ್ತಾಯಿದ್ದೀನಿ. ಏನಂದ್ರೆ ಝೋನ್ ಮಾಡಿದ್ದಾನೆ. ಮುಂಚೆ ಮಾರ್ಕೆಟಲ್ಲಿ ಝೋನ್ ಇರಲಿಲ್ಲ. ಸರೌಂಡಿಂಗ್ ಏನು 3-4 ಕಿಲೋಮೀಟ್ರ್ ಇತ್ತು, ಎಲ್ಲ ಕಡೆ ಆರ್ಡ್ರ್ ಶೋ ಮಾಡ್ತಾ ಇದ್ದ. ಬಟ್ ಇವಾಗ ಹಂಗಲ್ಲ. ನೀವು ಇರ್ತಕ್ಕಂಥ ಜಾಗದಿಂದ ಒಂದು 100-200 ಮೀಟ್ರ್ ಅಷ್ಟೇ ಆರ್ಡ್ರ್ ಶೋ ಮಾಡ್ತಾನೆ. ಹಂಗಾಗಿ ಏನಾಗ್ತಿದೆ, ನಿಮಗೆ ಆರ್ಡ್ರ್ ಜಾಸ್ತಿ ಶೋ ಆಗ್ತಾಯಿಲ್ಲ. ಅದರಿಂದ ಆರ್ಡ್ರ್ ಕಮ್ಮಿ ಆಗಿದೆ ಅಂತ ಅಂದ್ಕೊತಾರೆ. ಕಮ್ಮಿ ಏನಾಗಿಲ್ಲ ನಮ್ಮ ಪ್ರಕಾರ. ಆರ್ಡ್ರ್ ಮಾರ್ಕೆಟಲ್ಲಿ ಇದ್ದಾವೆ, ಬಟ್ ನಿಮಗೆ ಆರ್ಡ್ರ್ ಶೋ ಆಗ್ತಿರೋದು ಕಮ್ಮಿ ಇದೆ. ನೀವು ಎಲ್ಲಿರ್ತೀರ ಅಲ್ಲಿ ಪಕ್ಕದಲ್ಲಿ ಅಷ್ಟೇ ಬುಕ್ಕಿಂಗ್ ನಿಮಗೆ ತೋರಿಸ್ತಾನೆ ಹೊರತು ದೂರದವ್ರು ತೋರಿಸಲ್ಲ. ಹಾಗಾಗಿ ಮತ್ತೆ ರೈಡರ್ ಜಾಸ್ತಿ ಆಗಿದ್ದಾರೆ ಮಾರ್ಕೆಟಲ್ಲಿ. ಗೊತ್ತಿರಬೇಕು, ಎಕ್ಸ್ಪೆಷಲಿ ಎಲ್ಲರೂ ಹೈಯೆಸ್ಟ್ ಡೆಲಿವರಿ ಹುಡುಗರು ಬರೋದೇ SP ರೋಡ್ಗೆ ಜಾಸ್ತಿ. ಒಬ್ಬ ರೈಡರ್ ಬಂದರೆ ಅವ್ರ ಹತ್ರ 1 ಐ ಡಿ ಇರಲ್ಲ, 3-4 ಐ ಡಿ ತೊಗೊಂಬಂದಿರ್ತಾರೆ. 2 ಮೊಬೈಲ್ ಇಟ್ಕೊಂಬರ್ತಾರೆ. ಒಂದೊಂದು ಮೊಬೈಲಲ್ಲಿ 2 ಐ ಡಿ ಇಟ್ಕೊಂಡು 4 ಐ ಡಿ ತೊಗೊಂಬರ್ತಾರೆ. ಇದರಿಂದ ಏನಾಗ್ತಾಯಿದೆ, ಒಬ್ಬರು 4 ಐ ಡಿ ಇದ್ದರೆ ಅಲ್ಲಿ ಎಷ್ಟು ಜನ ಇರ್ತಾರೆ, ಒಂದು 500 ಜನ ಮೇಲೆ ಇರ್ತಾರೆ SP ರೋಡಲ್ಲಿ ಪೋರ್ಟ್ರ್ ಮಾಡೋರು. 500 ಜನಕ್ಕೆ ಅಂದರೆ ಎಷ್ಟು ಆರ್ಡ್ರ್ ಬರುತ್ತೆ. ಏನು 2,000 ಐ ಡಿ ಇದ್ದರೆ ಒಂದೇ ಸರಿ ಇಲ್ಲಿಂದ ಆರ್ಡ್ರ್ ಬರ್ತವೆ ಅಲ್ವಾ. ಸಣ್ಣ ಪುಟ್ಟ ಆರ್ಡ್ರ್ ಶೋ ಆಗ್ತಾ ಇರ್ತದೆ. ದೊಡ್ಡ ಆರ್ಡ್ರ್ ಅಂತ ಬರ್ತಾ ಇಲ್ಲ. ದೊಡ್ಡ ಆರ್ಡ್ರ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರಬೇಕು, ಪರ್ಸ್ನಲ್ ಮಾಡ್ಕೊಂಬಿಟ್ಟಿದ್ದಾರೆ.
100ಕ್ಕೆ 50 to 60% ಲಾಂಗ್ ಆರ್ಡರ್ಗಳು ₹300 ಏನಿದೆ ಮೇಲೆ ಎಲ್ಲ ಪರ್ಸನಲ್ ಮಾಡ್ಕೊಂಡ್ರೆ. ಏನಕ್ಕೆ ಪರ್ಸನಲ್ ಮಾಡ್ಕೊಂಡ್ರೆ ಗೊತ್ತಿರಬೇಕು. ಹೋಟೆಲ್ ಕರೆಕ್ಟಾಗಿ ಆರ್ಡರ್ ಕೊಡ್ತಾ ಇಲ್ಲ. ಸೀನಿಯರ್ ಹುಡುಗರಿಗಂತೂ ಆರ್ಡ್ರೇ ಕೊಡ್ತಾ ಇಲ್ಲ. ಹೊಸಬ್ರಿಗೆ ಬರೋರಿಗೆ ಆರ್ಡರ್ ಕೊಡ್ತಾನೆ, ಹಳಬ್ರಿಗೆ ಕೊಡ್ತಾ ಇಲ್ಲ. ಔಟ್ ಆಫ್ ಝೋನ್ ಕಳಿಸ್ತಾನೆ, ಆರ್ಡರ್ ಕೊಡಲ್ಲ. ಮತ್ತು ಮನೆ ಕಡೆ ಹೋಮ್ ಲೊಕೇಶನ್ ಇತ್ತು ಮುಂಚೆ, ಅದನ್ನು ಕೂಡ ತೆಗೆದುಬಿಟ್ರು. ಹಿಂಗಾಗಿ ಏನಾಗುತ್ತೆ, ಮನೆ ಕಡೆ ಹೋಗ್ಬೇಕು ಅಂದರೆ ಆರ್ಡರ್ ಬರಲ್ಲ, ಯಾವುದೋ ಆಪೋಸಿಟ್ ಕಡೆ ಬೇರೆ ರೂಟ್ ಕೊಡ್ತಾನೆ. ಇಂಥ ಟೈಮಲ್ಲಿ ಮನೆ ಖಾಲಿ ಹೋಗ್ಬೇಕಲ್ವ ಅಂತ ಹುಡುಗರು ಎಷ್ಟೋ ಬೇಜಾರಾಗ್ತಾಯಿತ್ತು. ಇದರಿಂದ ಏನು ಮಾಡಿಬಿಟ್ರು, ಸುಮಾರು ಜನ ₹400 ಆರ್ಡ್ರ್, ₹300 ಇಲ್ಲ ₹200 ಕೊಡಿ ಮನೆ ಬರ್ತಾ ಎತ್ಕೊಂಬರ್ತೀನಿ ಅಂತ ಕಸ್ಟಮರ್ಗೆ ಡಿಸ್ಕೌಂಟ್ ಕೊಟ್ಬಿಟ್ಟು ಸುಮಾರು ಆಲ್ಮೋಸ್ಟ್ ಎಲ್ಲ ಇವಾಗ ಪರ್ಸನಲ್ ಮಾಡ್ಕೊಂಡಿದ್ರೆ ಏನಾಗ್ತಿದೆ, ದೊಡ್ಡ ದೊಡ್ಡ ಆರ್ಡ್ರ್ ಶೋ ಆಗ್ತಾ ಇಲ್ಲ. ಯಾವುದೋ ಒಂದೊಂದು ಬರ್ತವೆ ದೊಡ್ಡ ದೊಡ್ಡ ಆರ್ಡ್ರ್. ಏನಪ್ಪ ಅಂದರೆ ಅವು ಕಂಪ್ನಿ ಬಿಲ್ ಕೇಳ್ತಾರಲ್ಲ ಅಂಥವು ಮಾತ್ರ ಬರ್ತವೆ ಪೋರ್ಟ್ರಲ್ಲಿ. ಬಿಟ್ಟರೆ ಸಣ್ಣ ಪುಟ್ಟ ಆರ್ಡ್ರ್ ಜಾಸ್ತಿ ಬರ್ತದೆ ಮಾರ್ಕೆಟಲ್ಲಿ. ದೊಡ್ಡ ಆರ್ಡ್ರು ರೇರ್ ಬರ್ತಿರೋದು. ಅದರಲ್ಲೂ ರೇಟಿಂಗ್ಸ್ ಚೆನ್ನಾಗಿ ಇಟ್ಕೊಂಡು ಬೆಳಗಿನ ಸಂಜೆವರೆಗೂ ಒಂದು 7ರಿಂದ 8 ಅವರ್ ಡ್ಯೂಟಿ ಮಾಡ್ಕೊಂಡು ಲಾಗಿನ್ ಅವರ್ ಜಾಸ್ತಿ ಇರೋರಿಗೆ ಸ್ವಲ್ಪ ಲಾಂಗ್ ಆರ್ಡ್ರ್ ಶೋ ಆಗುತ್ತೆ. 1-2 ಆರ್ಡ್ರ್ ಮಾಡೋರಿಗೆ ಯಾವಾಗಲೂ ಒಂದ್ಸಲ ಆನ್ ಮಾಡ್ಕೊಂಡು ಆಫ್ ಮಾಡೋರಿಗೆ ನಿಜವಾಗ್ಲೂ ಲಾಂಗ್ ಆರ್ಡ್ರ್ ಶೋನೇ ಆಗ್ತಾಯಿಲ್ಲ. ಇದು ಪೋರ್ಟ್ರ್ ಕತೆ. ಸದ್ಯಕ್ಕಂತೂ ಪೋರ್ಟ್ರಲ್ಲಿ ಹೇಳ್ಬೇಕಂದ್ರೆ ಮುಂಚೆ ಥರ ಇಲ್ಲ, ತುಂಬ ವರ್ಸ್ಟ್ ಆಗ್ತಾಯಿದೆ. ಡ್ಯೂಟಿ ಮಾಡೋಕ್ಕೆ ಆರ್ಡ್ರ್ಗಳು ತುಂಬ ಕಮ್ಮಿ ಇದೆ, ಅರ್ನಿಂಗ್ಸ್ ಕೂಡ ಆಗ್ತಾಯಿಲ್ಲ. ಹಂಗಾಗಿ ಇದು ಬಿಟ್ಟರೆ ಇನ್ನು ರಾಪಿಡೋ ಕತೆ ಗೊತ್ತಿರಬೇಕು. ಪೀಕ್ ಅವರಲ್ಲಿ ಅಷ್ಟೇ ಆರ್ಡ್ರು. ಪೀಕ್ ಅವರಲ್ಲೂ ಹೆಂಗೆ ಮಾಡಿದಾನೆ ಗೊತ್ತಾ, ಪರ್ಫಾರ್ಮೆನ್ಸ್ ಚೆನ್ನಾಗಿರೋನಿಗೆ ಮಾತ್ರ ಕೊಡ್ತಾನೆ, ವಿತೌಟ್ ಪರ್ಫಾರ್ಮೆನ್ಸ್ ಇಲ್ಲದವನಿಗೆ ಆರ್ಡ್ರೇ ಕೊಡ್ತಾ ಇಲ್ಲ. ಬಟ್ ಅವ್ರು ಹೇಳ್ತಾನೆ ಅಲ್ಲಿ ವೀಡಿಯೋ ಹಾಕಿ, ನಿಮ್ಗೆ ಯಾವ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ನಾವು ಆರ್ಡ್ರ್ ಕೊಡ್ತೀವಿ, ಆನ್ ರೈಡ್ ಬುಕ್ಕಿಂಗ್ ಆನ್ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ ಅಂತ ಎಲ್ಲ ವೀಡಿಯೋ ಮಾಡಿ ಹೇಳ್ತಾನೆ. ಅದೆಲ್ಲ ಮಾಡ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಯಾವುದೂ ಆರ್ಡರ್ ಶೋ ಆಗ್ತಾಯಿಲ್ಲ. ಯಾಕೆ ಅಂದರೆ ನಾನು ಕಾಲ್ ಮಾಡಿ ಕೂಡ ಕೇಳಿದೆ ಮನೆ ಕಸ್ಟಮರ್ ಕೇರಿಗೆ, ಈ ಥರ ಏನಕ್ಕೆ ನೀವು ಪೀಕ್ ಅವರಲ್ಲೇ ಆರ್ಡರ್ ಕೊಡ್ತಾ ಇಲ್ಲ, ಯಾಕೆ ತುಂಬ ಸ್ಲೋ ಮಾಡಿದ್ದೀರಾ, 5 ನಿಮಿಷಕ್ಕೊಂದು 10 ನಿಮಿಷಕ್ಕೊಂದು ಬರುತ್ತೆ, ಅದು ಲಾಂಗ್ ಪಿಕಪ್ ಕೊಡ್ತೀರಾ ಅನ್ನೋದಕ್ಕೆ. ಸರ್ ಅದು ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ನಮ್ಮ ಕೈಲೇನಿಲ್ಲ, ಅದು ಆಟೋಮೆಟಿಕ್ ಅಪ್ಡೇಟು, ಅದು ಮ್ಯಾನ್ಯುಯಲ್ ಅಪ್ಡೇಟ್ ಇಲ್ಲ, ಅದೆಲ್ಲ ಸಿಸ್ಟಮಲ್ಲಿ ಅಪ್ಡೇಟ್ ಆಗುತ್ತೆ, ಹಿಂಗೆ ಅಂತಾರೆ. ಅದು ಏನು ಅಪ್ಡೇಟ್ ಮಾಡಿಬಿಟ್ಟಿದಾರೋ ಸಿಸ್ಟಮಲ್ಲಿ ನಮಗಂತೂ ಗೊತ್ತಿಲ್ಲ. ಬಟ್ ಹೇಳ್ಬೇಕಂದ್ರೆ ರಾಪಿಡೋದಲ್ಲಿ ಅಷ್ಟೇ ಪೀಕ್ ಅವರಲ್ಲಿ ಬೈಕ್ ಟ್ಯಾಕ್ಸಿ ಅಷ್ಟೇ ಬರ್ತಾ ಇದೆ ಸ್ವಲ್ಪ. ಬಿಟ್ಟರೆ ನಾನ್ ಪೀಕ್ ಅವರಲ್ಲಿ ನೀವು ಗಂಟೆಗಟ್ಟಲೆ ಆನ್ ಮಾಡಿ ಇಟ್ಕೊಂಡ್ರು ಔಟ್ ಆಫ್ ಝೋನಲ್ಲಿ ಒಂದು ಆರ್ಡ್ರ್ ಬರ್ತಾ ಇಲ್ಲ. ಸಿಟಿ ಒಳಗಡೆ ಏನೋ ಒಂದು 5 ನಿಮಿಷಕ್ಕೊಂದು ಶೋ ಆಗುತ್ತೆ ಅಂದರೆ, ಹೊರಗಡೆ ಏನು ನಮ್ಮ ಹಂಸಾಂದ್ರ ಎಲೆಕ್ಟ್ರಾನಿಕ್ ಸಿಟಿ ದಾಟ್ಬಿಟ್ರೆ ಕಡೆ ಆರ್ಡ್ರೇ ಬರಲ್ಲ ರಾಪಿಡೋದಲ್ಲಿ. ಅಷ್ಟು ಕಡಿಮೆ ಆಗೋಗಿದೆ. ರಾಪಿಡೋದಲ್ಲಂತೂ ಯಾರು ಪರ್ಸನಲ್ ಮಾಡ್ಕೊಳಕ್ಕೆ ಆಗಲ್ಲ ಬೈಕ್ ಟ್ಯಾಕ್ಸಿನಲ್ವಾ, ಆನ್ಲೈನ್ ಬುಕ್ಕಿಂಗೇ ಮಾಡ್ತಾರೆ, ಅದೇನು ಡೈರೆಕ್ಟ್ ತಗೊಂಡೋಗ್ತಾರೆ. ಬಟ್ ಬೈಕ್ ಟ್ಯಾಕ್ಸಿಲಿ ಏನಕ್ಕೆ ಆರ್ಡ್ರ್ ಕೊಡ್ತಾ ಇಲ್ಲ ಅಂದರೆ, ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಇಟ್ಕೊಂಡು ಸಿಂಗಲ್ ಐಡಿ ಇಟ್ಕೊಂಡು ಬೆಳಿಗ್ಗಿಂದ ಸಂಜೆವರೆಗೂ ಡ್ಯೂಟಿ ಆಫ್ ಮಾಡ್ದಂಗೆ ಕಂಟಿನ್ಯೂ ಲಾಗಿನ್ ಅವರ್ ಇಟ್ಕೊಂಡು ಯಾರು ಜಾಸ್ತಿ ಆರ್ಡ್ರ್ ಮಾಡ್ತಿದಾರಲ್ಲ ಅಂಥವರಿಗೆ ರಾಪಿಡೋದಲ್ಲಿ ಚೆನ್ನಾಗಿ ಆರ್ಡ್ರ್ ಕೊಡ್ತಾ ಇದ್ದಾರೆ. ಅವಾಗವಾಗ ಮಾಡ್ತಾರಲ್ಲ ಪಾರ್ಟ್ ಟೈಮಲ್ಲಿ ಒಂದು 2 ಅವರ್ ಆನ್ ಮಾಡ್ಕೊಳೋದು, ಒಂದು 4 ಆರ್ಡ್ರ್ ಮಾಡೋದು, ಮತ್ತೆ ಆಫ್ ಮಾಡ್ಕೊಳೋದು, ಬೇರೆ ಕೆಲಸ ಮಾಡೋದು, ಮತ್ತೆ ಸಾಯಂಕಾಲ ಆನ್ ಮಾಡ್ಕೊಂಡು ಇನ್ನೊಂದು 4 ಆರ್ಡ್ರ್ ಮಾಡ್ತಾರಲ್ಲ, ಇಂಥವ್ರಿಗೆ ರಾಪಿಡೋದಲ್ಲಂತೂ ಕಂಪ್ಲೀಟ್ ಸ್ಟಾಪ್ ಆಗಿಬಿಟ್ಟಿದ್ದಾವೆ ಬೈಕ್ ಟ್ಯಾಕ್ಸಿಗಳು. ತುಂಬ ರೇರ್ ಅಂತ ಹೇಳ್ಬೇಕು, ಕಮ್ಮಿ ಕೊಡ್ತಾನೆ ಇಲ್ಲ. ಇನ್ನು ಓಲಾ ಊಬರ್ ಹೆಂಗೆ ಅಂತ ಗೊತ್ತಿಲ್ಲ ಅದ್ರ ಕತೆ, ನಾವಂತೂ ಮಾಡ್ತಾ ಇಲ್ಲ. ಬಟ್ ಬೈಕ್ ಟ್ಯಾಕ್ಸಿ ರಾಪಿಡೋದಲ್ಲಂತೂ ತುಂಬ ಕಡಿಮೆ ಇದೆ. ಬಟ್ ಇನ್ನು ಪಾರ್ಸಲ್ ಗೊತ್ತಿರಬೇಕು, ಪಾರ್ಸಲ್ಲು ಹೊರಗಡೆ ಬರಲ್ಲ ರಾಪಿಡೋದಲ್ಲಿ, ರೇರು. ಒಂದು 10 ಆರ್ಡ್ರ್ ಬೈಕ್ ಟ್ಯಾಕ್ಸಿ ಶೋ ಆದರೆ ಅದರಲ್ಲಿ ಯಾವುದೋ ಒಂದು ಪಾರ್ಸಲ್ ಬರುತ್ತೆ. ಪಾರ್ಸಲಲ್ಲಿ ಮೊಬೈಲ್ ನಂಬರ್ ಬರಲ್ಲ, ಕಸ್ಟಮರ್ಗಳಿಗೆ ಫೋನ್ ಹೋಗಲ್ಲ, 108 ತಲೆನೋವು ಎಲ್ರಿಗೂ ಗೊತ್ತಿರುತ್ತೆ. ಅವರು 10 kg 15 kg ಕೊಟ್ಟಿದ್ರೆ ಮೆನ್ಷನ್ ಮಾಡಿದರೆ ರಾಪಿಡ್ ಆ್ಯಪಲ್ಲಿ, ಇವ್ರು 20 kg 30 kg ಕೊಡ್ತಾರೆ. ತಗೊಂಡೋಗಲ್ಲ ಅಂದರೆ ಕಂಪ್ಲೇಂಟ್ ರೈಸ್ ಮಾಡಿ ID ಬ್ಲಾಕ್ ಮಾಡಿಸ್ತಾರೆ. ಬರ್ತಾ ರಾಪಿಡೋ ಕಥೆನೂ ಇದೇ ಥರ ಆಗಿಬಿಟ್ಟಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಪಾರ್ಸಲಲ್ಲಿ ಕಷ್ಟ, ರಾಪಿಡೋ ಬೈಕ್ ಟ್ಯಾಕ್ಸಿಲಿ ಆರ್ಡರ್ ಬರ್ತಾ ಇಲ್ಲ. ಹೆಂಗಾಗಿದೆ ಈ ಡೆಲಿವರಿ ಫೀಲ್ಡಲ್ಲಿ ಯಾವತ್ತು ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ. ಪ್ರೆಸೆಂಟ್ ಅಂತೂ ಆರ್ಡ್ರ್ ತುಂಬ ಕಮ್ಮಿ ಇದೆ. ಯಾರು ಹೊಸ್ದಾಗಿ ಬರ್ತಿದ್ದೀವಿ ಡೆಲಿವರಿ ಫೀಲ್ಡ್ಗೆ ಅಂದರೆ ಸದ್ಯಕ್ಕೆ ಯಾರೂ ಬರೋಕ್ಕೆ ಹೋಗಬೇಡಿ. ಯಾಕೆಂದರೆ ಆರ್ಡ್ರಸ್ ತುಂಬ ಕಡಿಮೆ ಇದೆ. ಇರೋ ಹುಡುಗರಿಗೆ ಆರ್ಡ್ರಸ್ ವರ್ಕೌಟ್ ಆಗ್ತಾಯಿಲ್ಲ. ಯಾಕೆಂದರೆ ಬೆಳಗಿಂದ ಸಂಜೆವರೆಗೂ ಮಾಡಿದ್ರೆ ಇವಾಗ ₹1000 ಮಾಡೋದು ಕಷ್ಟ ಆಗ್ತಾಯಿದೆ. ಪೋರ್ಟ್ರಲ್ ಆಗಿರ್ಬೋದು, ರಾಪಿಡೋ ಯಾವುದ್ರಲ್ಲೂ. ಯಾಕೆಂದರೆ ಮಾಡ್ತಾ ಇರ್ತಕ್ಕಂಥ ಹುಡುಗರಿಗೆ ಗೊತ್ತಿವಾಗ. ಈಗ ಜಸ್ಟ್ ಒಂದು 15 ಡೇಸ್ 1 ಮಂತ್ ಬ್ಯಾಕ್ ಸಖತ್ತಾಗಿತ್ತು ಡೆಲಿವರಿ ಫೀಲ್ಡ್, ಇಲ್ಲ ಅಂತ ಹೇಳ್ತಾರೆ, ಒಳ್ಳೆ ಆರ್ಡ್ರ್ ಬರ್ತಾಯಿದ್ದು. ಬಟ್ ಇತ್ತೀಚೆಗೆ ಒಂದು 20 ದಿವಸದಿಂದ ಫುಲ್ ಆರ್ಡ್ರ್ ಎಲ್ಲ ಆ್ಯಪಲ್ಲೂ ಕಮ್ಮಿ ಆಗಿದ್ದಾವೆ. ಇದಕ್ಕೆ ಮೇಯ್ನು ಮಳೆ ಅಂತೂ ಬೆಂಗಳೂರಲ್ಲಿ ಬರ್ತಾನೆ ಇಲ್ಲ. ಮಳೆ ಬಂದರೆ ಆಲ್ಮೋಸ್ಟ್ ಒಂದು 30% ಆರ್ಡರ್ ಇನ್ಕ್ರೀಸ್ ಆಗುತ್ತೆ. ಕಸ್ಟಮರ್ಗಳು ಹೊರಗಡೆ ಬರಲ್ಲ, ಆನ್ಲೈನಲ್ಲಿ ಬುಕ್ ಮಾಡ್ತಾರೆ. ಅವಾಗೇನಾಗುತ್ತೆ, ಸ್ವಲ್ಪ ಬುಕ್ಕಿಂಗ್ಸ್ ಜಾಸ್ತಿ ಆಗೋದ್ರಿಂದ ರೈಡರ್ಗೆ ಆರ್ಡ್ರ್ ಬರ್ತವೆ. ಬಟ್ ಕಂಪ್ಲೀಟ್ ಈ ವರ್ಷ ಮಳೆ ಫುಲ್ ನಿಲ್ಲಾಗಿರೋದ್ರಿಂದ ಆರ್ಡ್ರ್ ಕೂಡ ಅಷ್ಟೇ ಕಡಿಮೆ ಆಗೋಯ್ತು. ಹಂಗಾಗಿ ಎಲ್ಲ ಒಂಥರ ಬಿಸ್ನೆಸ್ಸು ಇಲ್ಲ, ಈ ಕಡೆಗೆ ಆ ಮಳೆನೂ ಇಲ್ಲ, ಹುಡುಗರು ಜಾಸ್ತಿ ಡೆಲಿವರಿ ಬಾಯ್ಸ್ಗಳು. ಹಿಂಗಾಗಿ ಏನಾಗ್ತಾಯಿದೆ, ಎಲ್ಲ ಒಂಥರ ಡೆಲಿವರಿ ಫೀಲ್ಡ್ ಮೇಲೆ ಏಟು ಬೀಳ್ತಾ ಇದೆ. ಕೆಲವು ಕಡೆ ಸ್ಟ್ರೈಕ್ ಬೇರೆ, ಇವಾಗ ಪೋರ್ಟ್ರ್ ಕಮ್ಮಿ ವಿರುದ್ಧ ಸ್ಟ್ರೈಕು, ರಾಪಿಡೋ ವಿರುದ್ಧ ಸ್ಟ್ರೈಕು, ಇವು ಬೇರೆ ನಡೀತಾ ಇದ್ದಾವೆ. ಇದೆಲ್ಲ ಒಟ್ಟಲ್ಲಿ ತೊಂದರೆ ಸದ್ಯಕ್ಕಂತೂ ತಪ್ಪಿದ್ದಲ್ಲ. ಹಾಗೆ ಆರ್ಡ್ರ್ ಅಂತೂ ಸಿಕ್ಕಾಬಟ್ಟೆ ಕಡಿಮೆ ಇದೆ. ಏನಾದ್ರು ಡೆಲಿವರಿ ಫೀಲ್ಡಿಗೆ ಬರ್ತೀವಿ ಇನ್ನೋರು ಸದ್ಯಕ್ಕೆ ಯಾರು ಬರೋಕ್ಕೆ ಹೋಗಬೇಡಿ. ಏನಾದ್ರು ಚೆನ್ನಾಗಿ ಅಪ್ಡೇಟ್ ಕ್ಲಿಕ್ ಆದರೆ ನಾನೇ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಆರ್ಡ್ರಸ್ ಚೆನ್ನಾಗಿ ಮತ್ತೆ ಕ್ಲಿಕ್ ಆಗ್ತಾಯಿದೆ, ಚೆನ್ನಾಗಿ ಬರ್ತಾ ಇದ್ದಾವೆ ಅಂದರೆ ಖಂಡಿತ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಪ್ರೆಸೆಂಟ್ ಇವಾಗ ಒಂದು 20 ದಿವಸದಿಂದ ಕಂಪ್ಲೀಟ್ ಆರ್ಡರ್ ಸ್ಟಾಪ್ ಆಗಿದೆ. ಇರೋ ಹುಡುಗರಿಗೆ ಕೆಲಸ ಇಲ್ಲ. ಗೊತ್ತಿರಬೇಕು, ಯಾರು ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಕೇಳಿ ಮಾಡ್ತಾರೋ ಹೆಂಗಿದೆ ಇವಾಗ ಡೆಲಿವರಿ ಫೀಲ್ಡು, ಎಷ್ಟಾಗ್ತದೆ ಅರ್ನಿಂಗ್ಸ್ ಅಂದರೆ ಅವರೇ ಹೇಳ್ತಾರೆ. ₹1000 ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಮಾರ್ಕೆಟಲ್ಲೇ ಆರ್ಡ್ರ್ ಇಲ್ಲ ಅಂದರೆ ಹೊರಗಡೆ ಯಾವ ಲೆವೆಲ್ ಇದೆ ಅಂತ ಲೆಕ್ಕ ಹಾಕಿ. ಬೆಂಗಳೂರಲ್ಲಿ ಮೇಯ್ನ್
ಸೆಂಟ್ರ್ ಪಾಯಿಂಟ್ ಸಿಟಿ ಬಿಸ್ನೆಸ್ ಏರಿಯಾ ಅಂದರೆ ಅದು ಮಾರ್ಕೆಟ್ ಎಸ್ ಪಿ ರೋಡು. ಈ ಏರಿಯಾದಲ್ಲಿ ಸೆಕೆಂಡಿಗೆ ಒಂದು ಆರ್ಡರ್ ಶೋ ಆಗ್ತದೆ ಅಂದರೆ ಹೊರಗಡೆ ಎಲ್ಲ ಆರ್ಡರ್ ಬರ್ತದೆ, ಅರ್ನಿಂಗ್ಸ್ ಆಗುತ್ತೆ ಅಂತ. ಬಟ್ ಈ ಏರಿಯಾದಲ್ಲಿ 10 ನಿಮಿಷಕ್ಕೆ ಒಂದು ಆರ್ಡರ್ ಬಂದರೆ ನೀವು ₹1000 ಮಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಇದೆ. ಲೋಕಲ್ ಆರ್ಡರ್ ಮಾಡ್ಕೊಂಡ್ರೆ ಏನೋ ಸ್ವಲ್ಪ ಆಗುತ್ತೆ, ಬಟ್ ಅಲ್ಲೇ ಲಾಂಗ್ ಆರ್ಡ್ರಿಗೆ ನೀವು ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ 2 ಅವರ್ 3 ಅವರ್ ಅಲ್ಲೂ ಟೈಮ್ ವೇಸ್ಟು, ಅರ್ನಿಂಗ್ಸ್ ಆಗಲ್ಲ. ಇದರಿಂದ ಏನಾಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್, ಮೂಡ್ ಖರಾಬ್ ಆಗ್ಬಿಟ್ಟು ಮನೆ ಕಡೆ ಹೋಗ್ಬೇಕು, ಆ ಥರ ಆಗ್ಬಿಡುತ್ತೆ. ಹಂಗಾಗಿ ಆದಷ್ಟು ಲೋಕಲ್ ಆರ್ಡರ್ ಕಡೆ ಜಾಸ್ತಿ ಫೋಕಸ್ ಕೊಡಿ. ಮಾರ್ಕೆಟ್ ಹತ್ರ ಬಂದು ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಂಡು ಮನೆಗೆ ಬರ್ಬೇಕಾದ್ರೆ ಯಾವ್ದಾರು ಒಂದು ಲಾಂಗ್ ಆರ್ಡರ್ ಎತ್ಕೊಂಬನ್ನಿ. ಏನೋ ಒಂದು ಆವರೇಜ್ ಒಂದು ಟಾರ್ಗೆಟ್ ರೀಚ್ ಆಗ್ಬೋದು. ಇಲ್ಲ ನಮಗೆ ಲಾಂಗ್ ಆರ್ಡ್ರೇ ಬೇಕಂದರೆ ಕಷ್ಟ ಆಗುತ್ತೆ. ಒಂದು ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, ವಾರ ಫುಲ್ಲು ಅಷ್ಟೇ ಅರ್ನಿಂಗ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.